ದಶಗಂಟ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಜೈ ಬಹುಬರಾಕ್ 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 ಬಹುಬರಾಕ್. ಲಂಕಾದಿ ಪಾಲನ ದೇವಾ ರಾವಣ ಲೋಕೈಕಾ ವಿಭಾ ಪಾಕಾರಿ ಸನ್ನುತ ಲೋಕಾದಿ ಸೇರಿ ನಾಗೇಶ ಲೋಕ ಸಂರಕ್ಷಕ ಪಾಕಾರಿ ಸನ್ನುತ ಲೋಕಾದಿ ಸೇರಿ ನಾಗೇಶ ಲೋಕ ಸಂರಕ್ಷಕ ರಾವಣ ದೇವಾ ದೇವಾ ರಾವಣ ಲೋಕೈಕ ವಿಭಾ ಲಂಕಾದಿ ಪಾಲನ ದೇವಾ ರಾವಣೇಶ್ವರ ಮಹಾಪ್ರಭು ಬಹುಬರಾಕ್ ಬಹುಬರಾಕ್. ಕುಮಾರಾಕ್ಷಯ ಇಂದ್ರಜಿತು ಸಹೋದರ ವಿಭೀಷಣ ಕುಂಭಕರ್ಣಾದಿಗಳೇ ನೋಡಿನಿ ದಲವೆಲ್ಲವಂ ನಳಿನಿ ದಲವೆಲ್ಲವಂ ಆಳಗತವೆನಿಸಿಲ್ಪಂ ಮಹೇಂದ್ರಾದಿ ದೇವತೆಗಳನ್ನ ಶರಣದಿ ಸುರನಾರ್ಯರ ನವಗಾನ ನರ್ತನಗಳನ್ನು ನಿರೀಕ್ಷಿಸುತ್ತೆ ಸುರನಾರ್ಯರ ನವಗಾನ ನರ್ತನಗಳನ್ನು ನಿರೀಕ್ಷಿಸುತ್ತೆ ಓಮರ ಸುತ ವಿಲಾಸದ ಮೆರವ ರಾವಣಗೆ ಅಮರಿಹರೇ ಪ್ರಾಸ್ತ ರಾವಣೇಶ್ವರ ಇಂದ್ರಜಿತು ಅಂದೆಯು ಕುಮಾರಾಕ್ಷಯ ವಿಭೀಷಣ ಕುಂಭಕರ್ಣಾದಿಗಳೇ ರಾಜನ್
ಇಂದ್ರಜಿತು ಅಕ್ಷಯ ಸಹೋದರ ಕುಂಭಕರ್ಣ ವಿಭೀಷಣಾದಿಗಳೇ, ಅಖಂಡ ಹವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆಂದೆನಿಸಿ ಮೆರೆದವರ ರುಂಡ ಮುಂಡರ ಚಂಡಾಡಿ ರಣದೇವತೆಗೆ ರಕ್ತದಾಹುತಿಯನ್ನೇ ಹಿತ್ತು ಈ ದೋರ್ದಂಡನಾದ ನನ್ನ ಹಸ್ತಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯ ನಡೆಯಿತು. ನನಗೆ ಸಹಾಯಕರಾದ ಅಮರ್ತ್ಯ ರತ್ನ ಪ್ರೋಕ್ತ ಮಹೋಂದರರಲ್ಲಿ ಮಹಾಪ್ರಭು ಅಂಕವೀರರೆಂಬ ಬಿರುದನ್ನು ಹೊತ್ತು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರಹಡಿ ಪೀಠದಂತಿರುವ ಎನ್ನ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ರಣರಾಂಗಣದಲ್ಲಿ ಸಮರ ಸಿಂಹದಂತೆ ಸೆಣಸಾಡಿದ ವೀರಾದಿವೀರರಾದ ಮಾನವ ಯೋಧರೇ, ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ದಿಗ್ವಿಜಯ ಪರಾಕ್ರಮಿ ಎಂದು ಪ್ರಖ್ಯಾತನಾಗಿರುವ ಈ ದಶಕಂಠ ಅಷ್ಟದಿಕ್ಪಾಲಕರನ್ನು ನನ್ನ ಚರಣ ಸೇವಕರನ್ನಾಗಿ ನವಗ್ರಹಗಳನ್ನು ಸೆಳೆದು ತಂದು ನನ್ನ ಸಿಂಹಾಸನದ ಮೆಟ್ಟುಗಳಿಗೆ ಹಂತ ಹಂತವಾಗಿ ಜೋಡಿಸಿದ ಚತುಸ್ಸಹಸ್ರ ಪಂಡಿತ ಸುವರ್ಣ ಲಂಕಾಧೀಶ್ವರ ಇನ್ನು ಪಿತಾಮಹನಾದ ಬ್ರಹ್ಮದೇವನಿಂದ ನನಗಾರಿಂದಲೂ ಮೋರಣೆ ಬಾರದಂತೆ ವರವನ್ನೇ ಪಡೆದ ವೀರ ದಶಕಂಠ ಈ ದಶಕಂಠನನ್ನು ನೋಡಿ ನಾಡುಗುತ್ತ ನನ್ನ ಮನೆಯ ಬಾಗಿಲಿಗೆ ಬಂದು ನನ್ನ ಆಜ್ಞೆಯಂತೆ ಜ್ಯೋತಿಷ್ಯವನ್ನೇ ಬೋಧಿಸುತ್ತಿರುವನು ಅದೇ ಪಿತಾಮಹನಾದ ಬ್ರಹ್ಮದೇವನು, ಲಯಕರ್ತನಾದ ಸಾಕ್ಷಾತ್ ಮಹಾದೇವನ ಶ್ರೀರಕ್ಷೆಯಿಂದ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನೇ ನುಡಿಸಿ ಶಂಕರಾಭರಣ ರಾಗವನ್ನೇ ಆಡಿ ಶಂಕರನನ್ನು ಮೆಚ್ಚಿಸಿದ ಮಹಾನ್ ಶಿವಭಕ್ತ ಶಿವಶರಣೆ ಕೈಕಸ ದೇವಿಯ ಶ್ರೀರಕ್ಷೆಯಿಂದ ಕೈಲಾಸವಾಸನಾದ ಶಿವನನ್ನು ಕರದಲ್ಲಿಗೆ ಬರುವಂತೆ ಮಾಡಿಕೊಂಡು ತಾಯಿಯ ಪ್ರೀತಿಗೆ ಪಾತ್ರನಾದ ಉಗ್ರ ಪ್ರತಾಪಿ ರಾಷ್ಟ್ರ ರಾವಣೇಶ್ವರ ಹೀಗಿರುವಲ್ಲಿ ದೇವದಾನವರು ಯಕ್ಷ ಕಿನ್ನರರು ಕೆಂಪುರುಷಾದಿಗಳು ನನ್ನ ಆಜ್ಞೆಯಂತೆ ಅವರವರ ಕಾರ್ಯದಲ್ಲಿ ನಿರಂತರರಾಗಿರುವರು ಅಲ್ಲದೆ ನನಗೆ ಸರಿಸಾಟಿಯಾದ ವೀರನು ಧೀರನು ಶೌರನು ಅವನಿರುವನು ಹೇಳು ಪ್ರಾಸ್ತ ರಾವಣೇಶ್ವರ. ಯಕ್ಷಕಿನ್ನರ ಗರುಡ ಕೇಸರ
ಯಕ್ಷಕಿನ್ನರ ಗರುಡ ಕೇಸರ ಪಕ್ಷಿ ಗಂಧರ್ವಾದಿಗಳೇ ಗಡಗಡನೆ ನಡುಗಿಸುವೆ ಬಡಿದು ಬಡಿದು ಉರುಳಿಸುವೆ ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡವ ನಡುಗುವುದು ಬ್ರಹ್ಮಾಂಡವ ನಡುಗುವುದೆಂದರೆ ಬ್ರಹ್ಮಾಂಡವ ನಡುಗುವುದೆಂದರೆ ನಿಜ ಪ್ರಭು ನಿಜ ನಿಮಗೆ ಸರಿಸಾಟಿ ಆದವರು 14 ಲೋಕಗಳಲ್ಲಿ ಯಾರೂ ಇಲ್ಲ ಪ್ರಭು. ನಿಮ್ಮ ಹೆಸರನ್ನು ಕೇಳಿದ ಮಾತ್ರವೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕೆಂಪರಸರುಗಳೇ ಹರಹರಿಸಿ ನಡುಗಿ ಓಡಿ ಹೋಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆ ಹೊರೆಯ ಉದರವನ್ನೇ ಬಗೆದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳ ಲೋಕವನ್ನೇ ಹೊಕ್ಕಿ ಬಲಿಂದ್ರ ಚಕ್ರವರ್ತಿಯ ಅರಮನೆಯ ಬಾಗಿಲನ್ನೇ ಕಾಯುತ್ತಿದ್ದ ಆ ಅರಿಯನ್ನೇ ಹಿಡಿಯಲು ಹೋದ ನೀವಲ್ಲವೇ ಅತುಳ ಪರಾಕ್ರಮಿ ಭುವನ ಭೀಕರ ರಕ್ಕಸರಿಗೆ ರಕ್ಕಸನು ದಿಗ್ವಿಜಯರಿಗೆ ದಿಗ್ವಿಜಯನು. ಹೊಗಳಿ ಹೊಗಳಿ ನಮ್ಮಣ್ಣನನ್ನ ಉಣ್ಣಶೂಲಕ್ಕಿರಿಸಲು ಪ್ರಯತ್ನಿಸಬೇಡಿ. ನಿಮ್ಮಂತವರ ಹೊಗಳಿಕೆ ಮಾತುಗಳಿಂದಲೇ ಅಗ್ರಜನು ಮತಿಗೆಟ್ಟು ಶಕ್ತಿಶಾಲಿಗಳು ಇರುವುದನ್ನು ತಿಳಿದು ಅಶ್ವಿನಿ ದೇವತೆಯಿಂದ ಅಶುಭವನ್ನು ಹೊಂದಿ ತನ್ನ ನಿರ್ಮಲ ಬಾವುರುಗಳಾದ ಗಗನ ಸಖೀರ ಸ್ಪರ್ಶ ಮಾಡಿ ಕಡೆಗೆ ವೇದವತಾ ದೇವಿಯರಿಂದ ಶಾಪಗ್ರಸ್ತನಾದನೇ ಈ ನಮ್ಮ ಅಗ್ರಜನು. ಕೌಶಲ್ಯವ ಋತುವಯನ ಗದ ಕೌಶಲ್ಯವ ಋತುವಯನ ಗದ ಕೌಶಲ್ಯವ ಸುರಕಿನ್ನರರ ಅಮರನ ಕರೆದು ಸುರಕಿನ್ನರರ ಅಮರನ ಕರೆದು ಋತುವಯನ ಗದ ಕೌಶಲ್ಯವ ಯಕ್ಷ ಗರುಡ ಗಂಧರ್ವರ ಪಿಡಿದು ಅಗ್ರದ ಯಕ್ಷ ಗರುಡ ಗಂಧರ್ವರ ಪಿಡಿದು ಗದಾ ದಾತದಿ ಮೆಟ್ಟಿ ಮೆರೆಯುವೆ ಗದಾ ದಾತದಿ ಮೆಟ್ಟಿ ಮೆರೆಯುವೆ ಋತುವಯನ ಗದ ಕೌಶಲ್ಯವ ಋತುವಯನ ಗದ ಕೌಶಲ್ಯವ ಋತುವಯನ ಗದ ಕೌಶಲ್ಯವ. ವಿಭೀಷಣ ಏನನ್ನು ನುಡಿಯುತ್ತಿರುವ ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡ ಮೇಲೆ ಮಲಗೆದ್ದು ಭುವನ ಭೀಕರ ನಟ ಭಯಂಕರ ಈ ನಮ್ಮ ಅಗ್ರಜನನ್ನು ನೀನು ಏಳಿಸುವ ಸುಮ್ಮನಿರೋ ಎಚ್ಚರ. ನುಡಿಯ ನುಡಿ ಬಿರೇಕೆ ಬಾವು ಬಲವನ್ನರಿಯದೆ ಬಾವು ಬಲವನ್ನರಿಯದೆ ಬಾವು ಬಲವನ್ನರಿಯದೆ ವೀರ ಮಾತೆ ಪುತ್ರರಾಗಿ ಹೇಳಿ ತರವಿದೇತಕ್ಕೆ ವೀರ ಮಾತೆ ಪುತ್ರರಾಗಿ ಹೇಳಿ ತನವಿದೇತಕ್ಕೆ ಬಿರು ನುಡಿಯ ನುಡಿ ಬಿರೇಕೆ ಬಾವು ಬಲವನ್ನರಿಯದೆ ಬಾವು ಬಲವನ್ನರಿಯದೆ ಬಾವು ಬಲವನ್ನರಿಯದೆ ಅಪ್ಪರಿಸಿ ರಣದೊಳು ಕದನಕ್ಕೆ ನಿಂತರೆ ಅಪ್ಪರಿಸಿ ರಣದೊಳು ಕದನಕ್ಕೆ ನಿಂತರೆ ಶತ್ರುಗಳ ಮರಗಿಡುವೆ ಆವೇಗದೋ ಶಸ್ತ್ರಗಳ ಮರಗಿಡುವೆ ಆವೇಗದೋ ಭಯವರಡಿ ಮರುಗದಿರಿ ಹೇಳಿದ
ನಮ್ಮ ಕೀರ್ತಿ ಪರಾಕ್ರಮಗಳನ್ನು ಅಲ್ಲಗೆಳೆಯುತ್ತಲೇ ಬಂದಿರುವಿರಿ. ಏಕೆ ನಮ್ಮ ಬಾಹುಬಲಗಳ ಮೇಲೆ ನಿಮಗೆ ಅಪನಂಬಿಕೆಯೇ? ಹೇಳಿ. ಈ ಭೂಮಂಡಲದೊಳಗೆ ನಮ್ಮ ತಂದೆಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಇನ್ನೂ ಉದಯಿಸಿಲ್ಲ. ಇನ್ನು ಮುಂದೆ ನಮ್ಮ ಮಾರ್ಗಕ್ಕೆ ಅಡ್ಡ ಬರುವುದಿರದೆ ನಿಮಗೆ ಬಹಳ ಒಳ್ಳೆಯದು. ಎಚ್ಚರ. ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು ನಾನು ಜಗಮಲ್ಲ. ವ್ಯಕ್ತಿಗಳೇ ಬೆಳೆದು ಕಾಗನವೇ ಹಾರಿದು ಪೃಥ್ವಿಯ ತಲ್ಲಣಗೊಳಿಸಿದರು. ಈ ದಶಕ ಪುರಾಣ ಭಕ್ತನು 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನನಗೆ ಅಲ್ಪಳಾದ ವೇದವತಿಯ ಶಾಪವೇ? ನಿಜ ಪ್ರಭು, ನಿಜ. ನಿಮ್ಮ ನುಡಿಯು ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದು ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದ ದೈವವೋ, ನಾನು ನಿಮ್ಮ ಆಸ್ಥಾನದಲ್ಲಿ ಮಂತ್ರಿ ಆಗಿರುವುದು ಮಹಾಪುಣ್ಯ. ನಿಜ ನಿಜ. ಪಡುಬಡ ಸಿಂಹರೆನಿಸಿ ಕುಂಭಕರ್ಣ ಸಹೋದರರು ಸಿಡಿದಂದು ನಿಂತರೆ ದರೆ ಉಳಿಯುವುದು, ಶತ್ರುಗಳು ಎದುರಾಗೋರೆ ಅದು ಇಂದ್ರಾದಿ ದೇವತೆಗಳೇ ಗಣಗಣವರು ಅಪರಿಮಿತ ಪರಾಕ್ರಮ ಶಾಲೆ. ಈ ನಮ್ಮ ಉಗ್ರದ ಸಾಧನೆಯು ಸಾಮಾನ್ಯವಾದದ್ದೇ. ಲೋಕ ನಾಮಕ ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಲ್ಲಿ ಆಶ್ಚರ್ಯನ್ನುಂಟು ಮಾಡಿದ ದಿಟ್ಟ ಧೀರ ವೀರನಾರಿ ಗರ್ಭ ಸಂಜಾತನು ಈ ರಾವ ಕುಂಭಕರ್ಣ ಸಹೋದರ ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯುಂಜಯತೆ ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿ, ನಿತ್ಯ ನಿರಂಜನ ಭಜಿಸುತ್ತಾ ಸ್ಮರಿಸುತ್ತಾ ಆ ಮೃತ್ಯುಂಜಯತೆ ನಮ್ಮನ್ನು ಮುಟ್ಟಲಾರಳು. ಲೋಕಾದಿ ಲೋಕಕ್ಕೆ ಎಚ್ಚರವಿರಲಿ. ಹಲ ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವಾದ ಶರಬಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ಅದೇಕೆ ಆ ನನ್ನ ಜಾತ ಶತ್ರುವಾದ ಅವರಿಂದಲೂ ಸಾಧ್ಯವಿಲ್ಲ. ಅಣ್ಣ ರಾವಣೇಶ್ವರ, ಶಾಂತರಾಗಿ. ವಿಜಯಲಕ್ಷ್ಮಿಯು ನಿಮ್ಮ ಸೊತ್ತಲ್ಲ, ಅಥವಾ ನಿಮ್ಮ ಸಹೋದರಿಯೂ ಅಲ್ಲ. ಪಂಡಿತರೇ ಆಗಲಿ ಪಾಮರರೇ ಆಗಲಿ ಪತಿತರಾಗಿ ನಡೆದಿದ್ದರೂ ಅದನ್ನ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ್ಯ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಹಾಗೂ ಆ ದೈವವು ನಂಬಿ ಸತ್ಪುರುಷ ಶೀಲರಾಗುವರೋ ಅಂತವರಿಗೆ ದೈವವೂ ಒಲಿಯಬಲ್ಲದು, ವಿಜಯಲಕ್ಷ್ಮಿಯೂ ಸಹ ಕೈ ಸೇರಬಲ್ಲದು. ಈ ನಿನ್ನ ನಿಂದಾಸ್ತ್ವಂದ ಮಾತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾಗ್ನಿಯನ್ನು ನಾನೇ ನೀನಲ್ಲದೆ ಮತ್ತಾರಾದರೂ ಈ ಮಾತುಗಳನ್ನು ಆಡಿದರೆ ಅವರ ಶಿರಸ್ಸು ಶರಬಿಯಲ್ಲಿ ತೇರುತ್ತಿತ್ತು. ಎಚ್ಚರ. ಅಯ್ಯೋ ಅಣ್ಣ, ಉಯ್ಯೇ ಉಯ್ಯೇ. ಮಹಾಪ್ರಭು, ಏನೀ ಕರ್ಕಶ ಧ್ವನಿ, ಏನೀ ಕರ್ಕಶ ಧ್ವನಿ ನನ್ನ ಮುದ್ದಿನ ಸಹೋದರಿ ಶೂರ್ಪನಖಿ ಧ್ವನಿಯಂತೆ ಕೇಳಿ ಬರುತ್ತಿರುವುದಲ್ಲ. ಮಹಾಪ್ರಭು, ತಮ್ಮ ತಂಗಿಯಾದ ಶೂರ್ಪನಖ ದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು, ನನ್ನ ಸಹೋದರಿ ರೋಧಿಸುತ್ತಾ ಬರುತ್ತಿರುವಳೆ? ಇದರ ಪ್ರತಿಫಲದಿಂದಾಗಿ ಇಂದು ಮುಂಜಾನೆಯಿಂದಲೂ ನನ್ನ ಮನಸ್ಸಿಗೆ ಮಂಜು ಕವಿದ ವಾತಾವರಣ. ಶಿವ ಪೂಜೆ ಮಾಡುವಾಗಲೂ ಸಂಶಯ ಧೋರಣೆ, ಖಂಡದ್ದೆಲ್ಲ ಬರೀ ಅಪಶಕುನ. ಈ ದಶಕಂಠನ ತುಂಬಿದ ರಾಜಸಭೆಗೆ ವಿಧುವೆ ಹೋರ್ವಳಾಗಮನ. ಅದು ಅಲ್ಲದೆ ಎಡಭುಜವು ನಡುಗುತ್ತಿತ್ತು, ಎಡಗಣ್ಣು ಮಿಡಿಯುತ್ತಿತ್ತು. ಆಗಲೇ ಹರಿತೆ ಏನೋ ಅತಾಚುರ್ಯವಾಗಿರಲೇಬೇಕೆಂದು. ಅತಾಚುರ್ಯ ನನಗೆ ನಾನಾರು ಅತಿ ಭಯಂಕರ ತ್ರಿಭುವನಾಧೀಶ್ವರ ಒಡ ಯೋಗೇಶ್ವರ ಪ್ರವಸ್ತ ಹೊರಮಾಡು ನನ್ನ ಸಹೋದರಿಯನ್ನು. ಅಯ್ಯೋ ಅಣ್ಣ, ಉಯ್ಯೇ ಉಯ್ಯೇ. ಅಣ್ಣ ಉಯ್ಯೇ.
ಅಯ್ಯೋ ಅಣ್ಣ ನೋಡಣ್ಣ ನಂತಿದ್ದೀನ ಸಹೋದರಿ ಶೂರ್ಪನಖ, ನಿನ್ನ ನಾಶಕವೇನಾಯಿತು? ಈ ರೀತಿ ಮಾಡಿದ ದ್ರೋಹಿಗಳಾರು? ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ಚಂಡ ಜಪಸುರ ಭೂಷಿತನಾಗಲಿ, ಅಂಡ ಪಿಂಡ ಬ್ರಹ್ಮಾಂಡದಲ್ಲಿ ಅಡಗಿರಲಿ, ಅವನನ್ನು ಹಿಡಿದು ಅಂದು ಅವನ ಒಡಲನ್ನು ಭಾಗದು ಅವನ ಕರುಳನ್ನು ನಿನಗೆ ಮಾಲೆಯಾಗಿ ಹಾಕುವನು. ಹೇಳು ತಂಗಿ, ಅವನಾರು? ಅಣ್ಣ ಆ ನಾಮ ಅಣ್ಣ. ಯಾವ ರಾಮನಾಮವೇ ಅದು? ಅಣ್ಣ ಏನು? ರಾಮ, ಲಕ್ಷ್ಮಣ, ಸೀತೆಯರೇ? ಅಲ್ಲಿ ಏನು ನಡೆಯಿತು ಹೇಳು ತಂಗಿ. ಅಣ್ಣ ಅಣ್ಣ ಆ ಮೂನು ಅಣ್ಣ ನೇನೆ ನನ್ನ ಓಮ ಒಯ್ಯೆ 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 ಶೂರ್ಪನಖ, ಉಳಿಯುವನೆ ಕಾಡಿಯಲ್ಲಿ ಹೊಳೆಯುವನೆ. ಅರಸುವಳರ ಇರಲು ಬಯಸು ಅರುಳ ಮನೋಸಿನ ಕಡಿಮೆ. ಅರಸುವನರ ಬಲ ಇರಲು ಬಯಸು ಅರುಳ ಮನೋಸಿನ ಕಡಿಮೆ. ಕಡಿಮೆ ಸ್ಥಿರವ ಅರಿವೆ ನರನ, ಕಡಿಮೆ ಸ್ಥಿರವ ಅರಿವೆ ಕಡಕಾಡಿಯಲ್ಲಿ ಹೇಳಿರ ಹೊಳೆಯುವನೆ. ಕನಕನ ಸಭೆಯಲ್ಲಿ ಮೊನಕ ನಾಟಿದು ಮೊನಕ ರಾಮನ ಒಲಿಸದ ಬಿಡನೆ. ಕನಕನ ಸಭೆಯಲ್ಲಿ ಮೊನಕ ನಾಟಿದು ಕನಕ ರಾಮನ ಒಲಿಸದ ಬಿಡ. ಕಡಿಮೆ ಸ್ಥಿರವ ಅರಿವೆ ನರನ, ಕಡಿಮೆ ಸ್ಥಿರ ಅರಿವೆ ನರ ಕಡಕಾಡಿಯಲ್ಲಿ ಹೇಳಿರ ಗಾಲ್ಲುವನೆ. ನಮ್ಮ ಕರದೂಷಣಾದಿಗಳನ್ನು ಕೊಂದ ಆ ದುರಾತ್ಮರನ್ನು ಧ್ವಂಸ ಮಾಡಿ ಆ ಸೀತೆಯನ್ನು ಸೆಳೆದು ತಂದು ನನ್ನ ಸೇಡನ್ನು ತೀರಿಸಿಕೊಳ್ಳುವನು. ದುಡುಕದಿರು 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 ರಾವಣನೇ. ದುಡುಕದಿರು 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 ರಾವಣನೇ. ದುಡುಕಿನಿ ಕೆಡಬೇಡ ಲಂಕೇಶ. ದುಡುಕದಿರು 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 ರಾವಣನೇ. ದಾನವರಾಗಿ ವೀರಾದಿ ವೀರರೆನಿಸಿ ದೀನ ದಾನವರಾಗಿ ವೀರಾದಿ ವೀರರೆನಿಸಿ ಕೆಡುಕನ್ನು ಬಯಸುವುದು ಬಲು ಮೋಸವಾಗುವುದು. ಕೆಡುಕನ್ನು ಬಯಸುವುದು ಬಲು ಮೋಸವಾಗುವುದು. ಕೆಡುಕದಿರು ದುಡುಕದಿರು ಕೆಡುಕದಿರು ರಾವಣನೇ. ದುಡುಕಿನಿ ನೆಡಬೇಡ ಲಂಕೇಶ. ದುಡುಕದಿರು 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 ರಾವಣನೇ.
ಅಣ್ಣ ರಾವಣೇಶ್ವರ ಅಣ್ಣ ರಾವಣೇಶ್ವರ, ಶಾಂತರಾಗಿ. ನಿಮ್ಮ ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರ್ಯಗ್ರಹವಲ್ಲ. ತಂಗಿ ಸುಪರ್ಣಕ, ಇತ್ತ ಬಾ. ಅವರು ನಿನ್ನನ್ನು ಈ ರೀತಿ ಛೇದಿಸರೆಂದರೆ ನನ್ನಿಂದಲ ನಂಬಲು ಸಾಧ್ಯವಿಲ್ಲ. ನೀನು ಅವರ ಬಳಿ ಸರಿಯಾಗಿ ವರ್ತಿಸಿದೆಯಾ ಅಥವಾ ಚೇಷ್ಟೆಯಿಂದ ವರ್ತಿಸಿದೆಯಾ? ಸರಿಯಾಗಿ ಹೇಳು ತಂಗಿ. ವಿಭೀಷಣ, ಹೇಳುವುದಿನ್ನೇನು, ಕೇಳುವುದೇನೇನು? ನಮ್ಮ ಎಲ್ಲಿ ಆದ ದಂಡ ಕಾರುಣ್ಯದ ಹಳ್ಳಿ ತಂಗಿ ಕಿವಿ ಮೂಗು ಕೊಯ್ದು ಅಪಮಾನ ಕಳಿಸಿರುವರು ಎಷ್ಟು ಬಲಶಾಲಿಗಳಾಗಿರಬಹುದು? ತಡೆಯಲಾರೆ ಮಾರ. ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ, ಕಡಿದು ಉರುಳಿಪೆ ವೈರಿಯ ಕುಲವ, ಕಡಿದು ಉರುಳಿಪೆ ವೈರಿಯ ಕುಲವ. ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ. ಮೀರಿ ಮೆರೆಯುವ ವೈರಿ ಗರ್ಭವ, ಮೀರಿ ಮೆರೆಯುವ ವೈರಿ ಗರ್ಭವ, ತೀರಿ ಬಂದೆನು ಕಾವಣಿಪಾಲ. ಮೀರಿ ಮೆರೆಯುವ ವೈರಿ ಗರ್ಭವ, ಮೀರಿ ಮೆರೆಯುವ ವೈರಿ ಗರ್ಭವ, ಸೂರ್ಯಗೊಂಡನು ಕಾವಣಿಪಾಲ. ನರಮಾನವರ ಮನವನ್ನು ಕಡಿವೆ, ನರಮಾನವರ ಮದವನ್ನು ಮಡಿವೆ. ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ. ಜನಕ ನಾರ ಸೋದರತ್ತೆಗೆ ಅಪಮಾನ ಮಾಡಿದ್ದ ಆ ನರಾಧಮರನ್ನು ಧ್ವಂಸ ಮಾಡಿ ಸೀತೆಯನ್ನು ಎಳೆದು ತಂದು ನಿನ್ನ ಪಾದಗಳಿಗೆ ಒಪ್ಪಿಸುತ್ತೇನೆ. ನನಗಪ್ಪಣೆ ಕೊಡು ಜನಕ. ಕುಮಾರ ಇಂದ್ರಜಿತು, ಏನು ಇಂದ್ರನನ್ನು ಗೆದ್ದ ಮಹಾಪರಾಕ್ರಮಿ, ನೀನಿನ್ನು ಸುಮ್ಮನೆ ಕುಳಿತುಕೋ. ಅಪ್ಪಣೆ ಜನಕ. ಅಕ್ಷಯ, ಕಡದಿರುವನ ಹುಡುಗರ ಬಲ ಬಲ, ಕಡದಿರುವನ ಹುಡುಗರ ಬಲ ಬಲ, ಕಡಿದರ ಒಡಲನ್ನು ಬಗೆಯುತ್ತ ನಾನು, ಕಡಿದರ ಒಡಲನ್ನು ಬಗೆಯುತ್ತ ನಾನು, ಜಡು ಮತ್ತು ಹುಡುಗಿಯ ಪೀಡಿತ ತರುಬಲ, ಜಡು ಮತ್ತು ಹುಡುಗಿಯ ಪೀಡಿತ ತರುಬಲ, ಕಡದಿರುವನ ಹುಡುಗರ ಬಲ ಬಲ, ಕಡದಿರುವನ ಹುಡುಗರ ಬಲ ಬಲ, ಕಡದಿರುವನ ಹುಡುಗರ ಬಲ ಬಲ. ತಂದೆಯೇ, ನಮ್ಮ ರಾಕ್ಷಸ ಕುಲಕ್ಕೆ ಅಪಮಾನ ಮಾಡಿದ ರಾಮ ಲಕ್ಷ್ಮಣನೆಂಬ ಹುಡುಗರನ್ನು ಎಳೆದು ತಂದು ನಿಮ್ಮ ಪಾದಗಳ ಮೇಲೆ ನನಗಪ್ಪಣೆಯನ್ನು ಕೊಡಬೇಕು. ಕುಮಾರ, ನಿನ್ನ ಪರಾಕ್ರಮ ಅದ್ಭುತವಾದದ್ದೇ, ಆದರೆ ಈ ಕಾರ್ಯವನ್ನು ಶಕ್ತಿಯಿಂದ ಜಯಿಸಲಾಗದು ಕುಮಾರ. ಯೋಗ್ಯತೆಯಿಂದಲೇ ಮಾಡಬೇಕು. ಏನಿನ್ನು ಸುಮ್ಮನೆ ಕುಳಿತುಕೋ. ಆಗಲಿ ಜನಕೋ. ಸಹೋದರ, ಯಕ್ಷ ಗರುಡ ಗಂಧರ್ವರ ಪಿಡಿದು ಕದಾದಾಟದಿ ನಟ್ಟಿ ಮೆರೆಯುವೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಕದಾದಾಟದಿ ನಟ್ಟಿ ಮೆರೆಯುವೆ. ಅಡಿಯೋಳ್ ಮಟ್ಟೆ ಪುಡಿ ಪುಡಿ ಗೊಟ್ಟೆ, ಅಡಿಯೋಳ್ ಮಟ್ಟೆ ಪುಡಿ ಪುಡಿ ಗೊಟ್ಟೆ, ದೊಡ್ಡ ಮಂಡಗಳ ಚಂಡ ತಲೆಯನ್ನು ಗೆಲ್ಲುವ ಬರದೊಳಗೆ, ಸುರರ ಕಡಿದಿರುವ ದರೆಯೊಳಗೆ, ತಲೆಯನ್ನು ದರೆಯಲು ದರೆಯಲು ಬರದೊಳಗೆ. ಸಹೋದರ, ನಮ್ಮ ಸಹೋದರಿಗೆ ಅಪಮಾನ ಮಾಡಿದ ಆ ರಾಮ ಲಕ್ಷ್ಮಣರ ತಂದು ಈ ನಿನ್ನ ಪಾದದೊಳಗೆ ಅರ್ಪಿಸು ನಗರದ ಅಪ್ಪಣೆಯನ್ನು ಕೊಡು. ಅಲೆ ಅಲೆ ಸಹೋದರ, ನಿನ್ನ ಅದ್ಭುತ ಪರಾಕ್ರಮವನ್ನು ನಾನು ಬಲ್ಲೆ, ಆದರೆ ಈ ಅಲ್ಪ ಕಾರ್ಯಕ್ಕೆ ನಿನ್ನ ಸಾಹಸ ಬೇಕೆ? ಸುಮ್ಮನಿರು ತಮ್ಮ.
ಪರಾಸ್ತ ರಾವಣೇಶ್ವರ ಮಾವ ಮಾರೀಚನನ್ನು ಬರಮಾಡು. ಅಪ್ಪಣೆ. ಮಾವ ಮಾರೀಚ ಆಜ್ಞಾಪಿಸು ಲಂಕೇಶ. ಮಾನವ ಕ್ರಿಮಿಗಳಿಂದ ಲಂಕೆಗಾಗಿದೆ ಸಹಿಸಲಾಗದ ಅಪಮಾನ. ಆ ಅಪಮಾನಕ್ಕೆ ಸೇಡನ್ನು ತೀರಿಸಿಕೊಳ್ಳಬೇಕಾಗಿದೆ. ಅದಕ್ಕೆ ನಿನ್ನ ಸಹಾಯವು ನನಗೆ ಅಗತ್ಯವಾಗಿ ಬೇಕು. ಅವರು ಮಾನವರು ಅಥವಾ ದಾನವರು ಎಂದು ನಿನ್ನ ಭವಿಷ್ಯತ್ವದಿಂದ ತಿಳಿಸಿ ಹೇಳು ಮಾವ. ರಾವಣೇಶ್ವರ, ಮಾನವರ ಸಂಹಾರಕ್ಕಾಗಿ ದಾನವರಾಗಿ ಬಂದಿದ್ದಾರೆ. ಮಾವ, ನಾನು ಹೇಳುತ್ತೇನೆ ಇದು ಅಸತ್ಯ. ನಾನು ಹೇಳುತ್ತೇನೆ ಇದು ಸತ್ಯ. ಮಿಥ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ಸಂವತ್ಸರದಿಂದ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೀಯೋ ಮಾವ? ವಿಭೀಷಣ, ಈ ತನ್ನ ಕಂತುಳದಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಅಣ್ಣ ರಾವಣೇಶ್ವರ, ಈ ಲಂಕಾಪಟ್ಟಣದಲ್ಲಿ ಭವಿಷ್ಯವನ್ನು ಹೇಳುವರೆಂದರೆ ಈ ಮಾರೀಚರೊಬ್ಬರೇ. ಈತನನ್ನು ಒದಿಸಲು ನನ್ನಿಂದ ಸಾಧ್ಯವಿಲ್ಲ. ನಾನಿಂದು ಹೋಗಿ ಬರುತ್ತೇನೆ ರಾವಣೇಶ್ವರ. ಎಲ್ಲು ಮಾವ ಎಲ್ಲು. ನನ್ನ ಅಜಾತ ಶತ್ರುವಾದ ಅವರಿಗೆ ಹೇಕಮುಖ ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಅಂಟು ಬೇರುಂಡನಿಗೆ ಎರಡು ಮುಖ ತ್ರಿಮೂರ್ತಿಗಳ ಅಂಶ ದತ್ತಾತ್ರೇಯನಿಗೆ ವಿಮುಖ, ನನ್ನ ತಾತ ಬ್ರಹ್ಮದೇವನಿಗೆ ಚತುರ್ಮುಖ, ನನ್ನ ಆರಾಧ್ಯ ದೈವ ಪಾರಶಿವನಿಗೆ ಪಂಚಮುಖ, ಷಣ್ಮುಖನಿಗೆ ಆರು ಮುಖ, ಆದಿಶೇಷನಿಗೆ ಏಳು ಮುಖ, ದುಷ್ಟ ಶಕ್ತಿ ದುರ್ಗಿಗೆ ಅಷ್ಟಮುಖಗಳು, ನವನಾಥನಿಗೆ ಒಂಬತ್ತು ಮುಖ. ಆದರೆ ಈ ದಶಗಂಟನಿಗೆ ದೋಷ ಮುಖಗಳು. ತಿಳಿದಿಲ್ಲವೇ ಮಾವ? ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ನೀನು ನನ್ನ ಹುಪ್ಪುಂಡು ಬೆಳೆದಿರುವೆ. ನೀನು ನನಗೆ ಸಹಾಯವನ್ನು ಮಾಡಲೇಬೇಕು. ನನ್ನಿಂದ ಸಹಾಯವೇನು? ಆ ರಾಮನ ಪತ್ನಿ ಬಹು ಸೌಂದರ್ಯವತಿಯು, ಆಕೆಯನ್ನು ಹತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯವು ನನಗೆ ಅಗತ್ಯವಾಗಿ ಬೇಕು. ರಾಮರ ಮಹಿಮೆಯ ಬೇಡುವೆ ಲಾಲಿಸು, ಒಡೆಯಳು ನಾ ಬೇಡುವೆನೋ. ರಾಮರ ಮಹಿಮೆಯ ಬೇಡುವೆ ಲಾಲಿಸು, ಒಡೆಯಳು ನಾ ಬೇಡುವೆನೋ. ಆದನು ಶೂರನೋ ಏತಕ್ಕೆ ಬೇಡುವೆ, ಆದನು ಶೂರನೋ ಏತಕ್ಕೆ ಬೇಡುವೆ. ಭೂತಳವೆಲ್ಲವೋ ನಡುಗುವುದೆನ್ನೋ, ಭೂತಳವೆಲ್ಲವೋ ನಡುಗುವುದೆನ್ನೋ. ರಾಮರ ಮಹಿಮೆಯ ಬೇಡುವೆ ಲಾಲಿಸು, ಒಡೆಯಳು ನಾ ಬೇಡುವೆನೋ. ಕ್ಷಮಿಸು ಸಾರ್ವಭೌಮ, ಈ ಇಳೆಯ ವಯಸ್ಸಿನಲ್ಲಿ ಇಂಥ ಪಾಪ ಕೃತ್ಯವನ್ನು ಮಾಡಿ ನೊಂದು ನಾನು ಬದುಕಲಾರೆ. ಮಾವ, ನೀನು ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಛೇ, ಈ ನೀಚನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷರಾದ ಶ್ರೀ ರಾಮಚಂದ್ರನ ಬಾಣಕ್ಕೆ ಕುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ರಾವಣೇಶ್ವರ, ನಾನೀಗಲೇ ನಿಯಮಾಸಾರಂಗ ರೂಪವನ್ನು ಧರಿಸಿ ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ನಂತರ ತನ್ನ ಮನ ಬಂದಂತೆ ನಿನ್ನ ಕಾರ್ಯವನ್ನು ಮಾಡು. ಆಗಬಹುದೇ? ಆಗಬಹುದು ಮಾವ. ಎಲ್ಲವೇ ದಾನವ ವೀರರೇ, ನೀವೆಲ್ಲರೂ ಇನ್ನು ಮುಂದೆ ನಿಮ್ಮ ಕಾರ್ಯದಲ್ಲಿ ನಿರಂತರಾಗಿರಿ. ಇನ್ನು ನನ್ನ ಮುಂದಿನ ಕ್ರಾಂತಿ ಸೀತಾಪರಣ. ಸೀತಾಪರಣ. ಜೈ ಪರಮೇಶ್ವರ. ಜಗತ್ತ್ರಯದ ಸುರ ನರರನು ಭಕ್ತ
ಜಗತ್ರಯದಿ ಸುರ ನರರನು ಬಗೆ ಬಾಲ ಜಗತ್ರಯದಿ ಸುರ ನರರನು ಬಗೆ ಬಾಲ ಹಾಗೆಯಗೈದಿಹ ಮೊಗಗೊಳಲಿ ಮೊಗದು ಕರುಳ ಗಗನ ಕೆಡುವೆ ಹಾಗೆಯಗೈದಿಹ ಮೊಗಗೊಳಲಿ ಮೊಗದು ಕರುಳ ಗಗನ ಕೆಡು ಬೆಗಿಲಂದನಿಸಿ ಪೋಲ್ವರದರಯೋಳ್ ಬೆಗಿಲಂದನಿಸಿ ಪೋಲ್ವರದ ಜಗತ್ರಯದಿ ಸುರ ನರರನು ಬಗೆಯು ಬಾಲ ಜಗತ್ರಯದಿ ಸುರ ನರರನು ಬಗೆ ಬಾಲ ಜಗತ್ರಯದಿ ಸುರ ನರರನು ಬಗೆ ಬಾಲ ನೋಡಿದಿರಾ ಕಾಂಚನ ಮೃಗಮಯ ದೇಹವೋ ಸಂಜೆಯೊಳಿಂಚುವ ಮಿಂಚುವ ಚುಕ್ಕೆಗಳು ಲಾಲಿಸು ನೀಲಾಂಜನೆ ನಯನ ಲಾಲಿಸು ನೀಲಾಂಜನೆ ನಯನ ವನ ವಿರಾಜಮಾನನೇ ಲಾಲಿಸು ನೀಲಾಂಜನೆ ನಯನ ವನ ವಿರಾಜಮಾನನೇ ಲಾಲಿಸು ಕಾಂತನೆ ಮೃಗ ಮೀರ ನೀತನ ಕಾಂತರೆ ಕಾಂತನೆ ಮೃಗ ಮೀರ ನೀತನ ಕಾಂತರೆ ನಾನ್ ತೋಷದೊಳಗಿರುವೆ ವನ ವಿರಾಜಮಾನನೇ ನಾನ್ ತೋಷದೊಳಗಿರುವೆ ವನ ವಿರಾಜಮಾನನೇ ಲಾಲಿಸು ನೀಲಾಂಜನೆ ನಯನ ವನ ವಿರಾಜಮಾನನೇ ಲಾಲಿಸು ಕಂಡಿದ ಬಯಸುವ ಚೆಂಡಿಯನ್ನವರೇ ಕಂಡಿದ ಬಯಸುವ ಚೆಂಡಿಯನ್ನೆಲ್ಲರೆ ಕಣ್ಣುಡಿರೆ ಮೃಗವಾ ವನ ವಿರಾಜಮಾನನೇ ತಂದು ಕೊಡಿರೆ ಮೃಗವಾ ವನ ವಿರಾಜಮಾನನೇ ಲಾಲಿಸು ನೀಲಾಂಜನೆ ನಯನ ವನ ವಿರಾಜಮಾನನೇ ಪ್ರಾಣೇಶ್ವರ, ಈ ಮೃಗವನ್ನು ನೋಡಿದಿರಾ? ಇಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಡುವನ್ನು ಕಳೆದೆ. ಜಾನಕಿ ಮಾಯಾ ಮೃಗವನಿಗಿದ ನೋಡಿ ಬಯಸುವೆ ಏಕೆ ಇದ
ಮನೋಹರೇ ಮಮತೆಯ ಬೀಡು ಸೀತಾ ಜಾನಕಿ ನಿಜವನ್ನು ಹರುವೆ ಮಮತೆಯ ಬೀಡು ನಿಜವನ್ನು ಹರುವೆ ಮಮತೆಯ ಬೀಡು ನಿಜವನ್ನು ಹರುವೆ ಮಮತೆಯ ಬೀಡು ಮಾಯಾ ಮೃಗವನಿಗಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿಗಿದ ನೋಡಿ ಬಯಸುವೆ ಏಕೆ ಸದಾ ಮಾಯಾ ಮೃಗವ ನೀಗಿದ ಈ ಮೃಗವ ನೀಗಿದ ಮೃಗವ ನೀಗಿದ ಸೀತಾ ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನ ನಾ ಎಲ್ಲಿಯೂ ನೋಡಿಲ್ಲ ಸೀತಾ. ಇದು ಮಾಯಾಮೃಗವೆಂದು ತೋರುವುದು ಅಲ್ಲದೆ ಹಿಂದೆ ಶೂರ್ಪನಖ ದೇವಿಗೆ ನಾವು ಅಪಮಾನ ಮಾಡಿ ಕಳಿಸಿದೆವಲ್ಲ, ದಾನವರು ನಮ್ಮನ್ನು ವಂಚಿಸಲೆಂದು ಈ ರೀತಿ ಬಂದಿದ್ದರೂ ಬಂದಿರಬಹುದು ಸೀತಾ. ಆದ್ದರಿಂದ ಇದನ್ನು ನೀ ಬಯಸಬೇಡ ಜಾನಕಿ. ಆರ್ಯಪುತ್ರ, ಸೀತಾ, ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ದಯಮಾಡಿ ನನ್ನ ಕೋರಿಕೆಯನ್ನು ನೆರವೇರಿಸಲು ಆರ್ಯ ಪ್ರಿಯ. ಸೀತಾ, ಇದು ಮಾಯಾಮೃಗವಲ್ಲದೆ ಬೇರೆಯಲ್ಲ. ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೆ ಈಡು ಮಾಡಬೇಡ ಜಾನಕಿ. ಬೇಕೆಂದರೆ ಕೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನ ತಂದು ಕೊಡುತ್ತೇನೆ ಜಾನಕಿ. ಓಹೋ, ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ಹಿಡಿದುಕೊಡಬಲ್ಲಿರ? ಕೂಡದು ಕೂಡದು, ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವನ. ಸೀತಾ, ಶಾಂತಳಾಗು ದೇವಿ, ಶಾಂತಳ. ಸಹೋದರ ಲಕ್ಷ್ಮಣ, ತಮ್ಮ ಅಣ್ಣ, ಅದು ಅಲ್ಲಿ ಸುಳಿದಾಡುತ್ತಿರುವ ಸಾರಂಗವು ನನಗೆ ಬೇಕೆಂದು ಜಾನಕಿಯು ಬಯಸಿರುವಳು ಲಕ್ಷ್ಮಣ. ಅಣ್ಣ, ಹಾಗಾದರೆ ನಾನು ಈಗಲೇ ಆ ಸಾರಂಗವನ್ನು ಹಿಡಿದು ತರುತ್ತೇನೆ ಅಣ್ಣ. ಬೇಡ ತಮ್ಮ, ಶಾಂತನಾಗು. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನ ನೆರವೇರಿಸಬೇಕಾದದ್ದು ಪತಿಯಾದ ನನ್ನ ಕರ್ತವ್ಯವಲ್ಲವೇ? ಅದರಂತೆ ನಾನು ಅದನ್ನು ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲದಂತೆ ಜಾಗೃತನಾಗಿರು ಲಕ್ಷ್ಮಣ. ತಮ್ಮ ಆಜ್ಞೆ ಅಂತಾಗಲ್ಲ ಅಣ್ಣ.